ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2026 ಅಧಿಸೂಚನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಅಪ್ಲಿಕೇಶನನ್ನು ಯಾವ ಜಿಲ್ಲೆಗೆ ಹಾಕಬೇಕು ಮತ್ತು ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಸುಮಾರು ಒಂದು 5-6 ಪಾಯಿಂಟ್ಸ್ಗಳಿರ್ತಕ್ಕಂಥ, ಇದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಂಡ್ರಿಯಪ್ಪ ಅಂದ್ರೆ ಮೊದಲು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ನೋಡಿ, ಹೋದ ಸಾರಿ ಹೇಗಾಯಿತು ಅಪ್ಪ ಅಂದ್ರೆ ಎಲ್ಲರೂ ಕೂಡ ಬೆಂಗಳೂರಿಗೆ ಹಾಕಿಬಿಟ್ರು. ಅದೇ ಬೆಂಗಳೂರನ್ನು ಬಿಟ್ಟು ಬೇರೆ ಕಡೆಗೆ ಎಲ್ಲಿ ಬೇಕಾದಲ್ಲಿ ಹಾಕಿದ್ರು ಕೂಡ ಜಾಬ್ ಆಗ್ತಾಯಿತ್ತು. ಅಂತಹ ಪರಿಸ್ಥಿತಿ ಸುಮಾರು ಹೋದ ವರ್ಷ ಬಹಳ ಅಭ್ಯರ್ಥಿಗಳು ಅನುಭವಿಸಿದ್ದಾರೆ. ಅವ್ರಿಗೆ ಕೂಡ ಗೊತ್ತಿರ್ತದೆ. ಸ್ವಲ್ಪ ಕಮೆಂಟ್ ಮಾಡಿರಿ, ಅವರಿಗೆ ಯಾರಿಗೆ ಆ ರೀತಿ ಆಗಿದೆ ಅಂತಕ್ಕಂಥದ್ದು. ಅಪ್ಲಿಕೇಶನ್ ಹಾಕೋದು, ಜಿಲ್ಲೆ ಆಯ್ಕೆ ಮಾಡೋದು ಬಹಳ ಮುಖ್ಯ ಆಗಿರ್ತದೆ. ಸ್ವಲ್ಪ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಕ್ಕಂಥವ್ರು ಸ್ವಲ್ಪ ಹುಷಾರಿಂದ ಆ ಒಂದು ಅಪ್ಲಿಕೇಶನನ್ನು ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ, ಮೊದಲನೇದಾಗಿ ನೋಡಿ, ಖಾಲಿ ಹುದ್ದೆಗಳ ಒಂದು ಪರಿಶೀಲನೆಯನ್ನು ಮಾಡಬೇಕಾಗ್ತದೆ. ನೋಡಿ, ಅದನ್ನು ಜಿಲ್ಲಾವರು ಮಾಹಿತಿಯನ್ನು ಬಿಟ್ಟಿದ್ದಾರೆ. ಅದನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೇನೆ. ಒಂದು ಸಾರಿ ಚೆಕ್ ಮಾಡಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳಿವೆ, ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳಿವೆ, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಜಾಸ್ತಿ ಹುದ್ದೆ ಇರ್ತಕ್ಕಂಥ ಒಂದು ಜಿಲ್ಲೆಗೆ ಜಾಸ್ತಿ ಅಪ್ಲಿಕೇಶನ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ನೋಡಿ, 2 ವರ್ಷ ಹೋದ ಸಾರಿ 2 ವರ್ಷ ಇದೇ ರೀತಿಯಾಗಿದೆ. ಎಲ್ಲರೂ ಕೂಡ ಬೆಂಗಳೂರು ಜಾಸ್ತಿ ಹಾಕಿದ್ದಾರೆ, ಆಮೇಲೆ ಮೈಸೂರು ಕೂಡ ಜಾಸ್ತಿ ಹಾಕಿದ್ದಾರೆ. ಆದ್ದರಿಂದ ಸ್ವಲ್ಪ ಹೆಚ್ಚು ಹುದ್ದೆ ಇದ್ದುವಪ್ಪ ಅಂದ್ರೆ ಸ್ವಲ್ಪ ಅಲ್ಲಿ ವಿಚಾರ ಮಾಡಿ ಹಾಕಬೇಡ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ವಿಚಾರ ಮಾಡಿ, ಸ್ವಲ್ಪ ಅಪ್ಲಿಕೇಶನ್ ಹಾಕೋದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ವಿಚಾರ ಮಾಡಿ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ನೀವು ಎರಡನೇದಾಗಿ ನಿಮ್ಮ ಮೀಸಲಾತಿ ನೋಡಿ, ನಿಮ್ಮ ಒಂದು ಕಾಸ್ಟ್ ಯಾವುದದ ಅನ್ನೋದ್ರ ಮೇಲೆ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಕಾಸ್ಟ್ ಮೇಲೆ ಒಂದು ಹುದ್ದೆಗಳ ವಿವರ ಇರ್ತದೆ, ಅದನ್ನು ಕೂಡ ಚೆಕ್ ಮಾಡಿ. ಮತ್ತು ಸ್ಪರ್ಧೆ ಮತ್ತು ಕನಿಷ್ಠ ಅಂಕ ನೋಡಿ, ಕಟ್ ಆಫ್ ಮೇಲೆ ಕೂಡ ಹೋದ ವರ್ಷ ಯಾವ ಜಿಲ್ಲೆಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತಕ್ಕಂಥದ್ದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಇನ್ನೊಂದು ಸಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಹಿಂದಿನ ಕಟ್ ಆಫ್ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾವ ಜಿಲ್ಲೆಗೆ ಹೆಂಗೆ ನಿಂತದ ಅಂತಕ್ಕಂಥದ್ದನ್ನು ಸ್ವಲ್ಪ ನೀವು ವಿಚಾರವನ್ನು ಮಾಡಬೇಕಾಗ್ತದೆ. ಏನು ಸ್ಥಳ ಮತ್ತು ಅನುಕೂಲತೆ ನೋಡಿ, ಸ್ಥಳದ ಬಗ್ಗೆ ಜಾಸ್ತಿ ಜಾಬ್ ಆದರೆ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಏನು ಒಂದು ಜಿಲ್ಲೆಗೆ ಅರ್ಜಿ ಇರ್ತದೆ, ಆದ್ದರಿಂದ ಬಹಳ ಒಂದು ಎಚ್ಚರಿಕೆಯಿಂದ ಅಪ್ಲಿಕೇಶನನ್ನು ಹಾಕಿ. ಸ್ವಲ್ಪ ಏನಾದರೂ ತಪ್ಪಾಯಿತು ಅಪ್ಪ ಅಂದ್ರೆ, ನೀವು ಬೇರೆ ಜಿಲ್ಲೆಗೆ ಹಾಕಿದ್ರಿ ಅಪ್ಪ ಅಂದರೆ ಒಂದು ಮಾಹಿತಿ ತಪ್ಪಾದರೂ ಕೂಡ ಬಹಳ ತೊಂದರೆ ಆಗ್ತದೆ. ಬಡಕನೆ ಯಾವುದೋ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದ್ರಿ ಅಪ್ಪ ಅಂದರೂ ಕೂಡ ಕಷ್ಟ ಆಗ್ತದೆ. ಆದ್ದರಿಂದ ಒಂದು ಜಿಲ್ಲೆಗೆ ಮಾತ್ರ ಅವಕಾಶ ಇರ್ತದೆ. ಆದ್ದರಿಂದ ಕರೆಕ್ಟಾಗಿ ವಿಚಾರ ಮಾಡಿ, ಇನ್ನೊಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ವಿಚಾರ ಮಾಡಿ ಹಾಕ್ತಕ್ಕಂಥ ಒಂದು ಇದನ್ನು ಮಾಡಿ. ಅಂತಿಮ ನಿರ್ಧಾರ ಅಂತಕ್ಕಂಥದ್ದು ನಿಮ್ಮ ಮೇಲೆ ಇರ್ತದೆ. ಇಲ್ಲಿ ಹುದ್ದೆಗಳ ಒಂದು ಸಂಖ್ಯೆ ಆಗಿರ್ಬೋದು, ನಿಮ್ಮ ವರ್ಗ ಯಾವುದದ ಅದ್ರ ಮೇಲೆ, ಮತ್ತು ನಿಮ್ಮ ಅನುಕೂಲತೆ ಆಗಿರ್ಬೋದು, ಈ 3ರ ಮೇಲೆ ನಿಂತಿರ್ತಕ್ಕಂಥದ್ದು. ಹುದ್ದೆಗಳ ಸಂಖ್ಯೆ ಹೆಚ್ಚಿದ್ದಲ್ಲಿ ಹಾಕ್ತಿರಪ್ಪ ಅಂದ್ರೆ ಸ್ವಲ್ಪ ವಿಚಾರ ಮಾಡಿ ಹಾಕ್ರಿ. ಯಾಕಂದ್ರೆ ಅಲ್ಲಿ ಎಲ್ಲರೂ ಅದೇ ರೀತಿ ವಿಚಾರ ಮಾಡಿ ಹಾಕೋರು ಇರ್ತಾರೆ. ಇಲ್ಲ ಈ ಸಾರಿ ಬೇರೆ ಕಡೆಗೆ ಹಾಕೋನು ಅಂತೇಳಿ ಅಲ್ಲಿ ಕಡಿಮೆ ಕೂಡ ಆಗ್ಬೋದು. ಆದ್ದರಿಂದ ನಿಮ್ಮ ಸ್ವಂತ ವಿಚಾರ, ನಿಮ್ಮ ಸ್ವಂತ ಇದರಿಂದ ಆಯ್ಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ನೋಡಿ, ಹೆಚ್ಚು ಹುದ್ದೆಗಳಿರ್ತಕ್ಕಂಥ ಒಂದು ಜಿಲ್ಲೆ ಎಲ್ಲರೂ ಆಯ್ಕೆ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇನ್ನು ನಿಮ್ಮ ವರ್ಗಕ್ಕೆ ಹೆಚ್ಚು ಹುದ್ದೆಗಳಿರ್ತಕ್ಕಂಥ ಜಿಲ್ಲೆ ನೋಡಿ, ವರ್ಗಗಳ ಆಧಾರದ ಮೇಲೆ ಕೂಡ ಕೊಟ್ಟಿದ್ದಾರೆ. ಆ PDF ಕೂಡ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಒಂದು ಸಾರಿ ಚೆಕ್ ಮಾಡಿ, ಹಿಂದಿನ ಕಟ್ ಆಫನ್ನು ನೋಡಿ, ಯಾವ ಜಿಲ್ಲೆಯಲ್ಲಿ ಯಾವ ರೀತಿ ಸ್ಪರ್ಧೆ ಇದೆ ಅಂತಕ್ಕಂಥದ್ದನ್ನು ನೋಡಿ, ಎಲ್ಲವನ್ನು ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಸುಮ್ಮನೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂತೇಳಿ ಪಟ್ನೆ ಹೋಗಿ ಅಪ್ಲಿಕೇಶನ್ ಹಾಕೋದು, ನಿಮ್ಮ ಅಪ್ಲಿಕೇಶನ್ ಇನ್ಯಾರಿಗೂ ಈ ದೋಸ್ತ ನಂದೊಂದು ಅಪ್ಲಿಕೇಶನ್ ಹಾಕ್ಬಾ, ಈ ರೀತಿ ಮಾಡಬೇಡಿ. ನೆಟ್ ಸೆಂಟರ್ ಒಯ್ದುಕೊಟ್ಟು ನೀವೆಲ್ಲೋ ತಿರುಗಾಡಕ್ಕೆ ಹೋಗೋದು, ಈ ರೀತಿ ಮಾಡಬೇಡಿ. ಮುಂದೆ ಕೂತು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಊರಾಗಿರ್ಬೋದು, ಇಮೇಲ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಎಲ್ಲವನ್ನ ಅಚ್ಚುಕಟ್ಟಾಗಿ ಅಪ್ಲಿಕೇಶನ್ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು. ನೋಡಿ, ಅಪ್ಲಿಕೇಶನ್ ಎಡವಟ್ಟಾಯಿತು ಅಪ್ಪ ಅಂದ್ರೆ ನಿಮ್ಮ ನಾಳೆ ಓದೋಕ್ಕೆ ನಿಮ್ಮ ಮನಸ್ಸು ಏಕಾಗ್ರತೆ ಇರುವುದಿಲ್ಲ. ಅಲ್ಲಿ ತಪ್ಪಾಗಿದೆ ಏನು ಮಾಡೋದು, ಇಲ್ಲಿ ತಪ್ಪಾಗಿದೆ ಏನು ಮಾಡೋದು, ಸಹಿ ತಪ್ಪಾಗಿದೆ, ಈ ರೀತಿಯ ವಿಚಾರವನ್ನು ಮಾಡ್ತಾನೆ ಟೈಮ್ ವೇಸ್ಟ್ ಆಗ್ತದೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ
ಆ ಒಂದು ಅಪ್ಲಿಕೇಶನನ್ನು ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಆ ಒಂದು PDF ಅನ್ನು ಕೂಡ ಬಿಟ್ಟಿದ್ದಾರೆ. ಅದನ್ನು ಟೆಲಿಗ್ರಾಮ್ಲಿ ಶೇರ್ ಮಾಡಿರ್ತೀನಿ, ಒಂದ್ಸಾರಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಜೈ ಹಿಂದ್, ಜೈ ಕರ್ನಾಟಕ.